ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಈ ದಿನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಬಳಿಗೆ ಬರೋದಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡುವಾಗ ಮೊದಲನೇದಾಗಿ ನೀವು ಆ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋ ಮಾಡುವಂಥ ಉದ್ದೇಶ ನಿಮ್ಮ ಎಲ್ಲರ ಆತ್ಮಿಕವಾದ ಪ್ರಯೋಜನಕ್ಕಾಗಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಈ ದಿನ ಒಂದು ಸಂಗತಿಯನ್ನು ನಾವು ತಿಳಿದುಕೊಳ್ಳೋಣ. ಆ ಸಂಗತಿ ಏನೆಂದರೆ, ಯೆರೂಸಲೇಮಿನಲ್ಲಿ ತೆರೆದ ಬೈಬಲ್ ದೇಗುಲ ಎಂಬ ವಿಚಾರವನ್ನು ಇವತ್ತಿನ ದಿನ ನಾವು ನೋಡಿಕೊಳ್ಳೋಣ. ಅಲ್ಲಿ ಒಂದು ದೇಗುಲವಿತ್ತು, ಅದು ಬೈಬಲ್ ದೇಗುಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಅದು 3,000 ವರ್ಷಗಳ ಬಳಿಕ ಮತ್ತೆ ಅದು ಪುನರಾರಂಭ ಆಗಿದೆ. ಯೇಸುವಿನ ಪೂರ್ವಜರಿಂದ ಮುಚ್ಚಲ್ಪಟ್ಟಿದ್ದ ಬೈಬಲ್ ದೇವಾಲಯ 3,000 ವರ್ಷಗಳ ಬಳಿಕ ಬಾಗಿಲು ತೆರೆದಿದೆ. ಜೆರುಸಲೇಮಿನ ಹೃದಯ ಭಾಗದಲ್ಲಿರುವ ಈ ದೇಗುಲಕ್ಕೆ ಯೇಸುವಿನ ವಂಶಸ್ಥರ ನಂಟಿರುವ ವಿಚಾರ 100 ವರ್ಷಗಳ ಹಿಂದೆಯೇ ದೃಢಪಟ್ಟಿತ್ತು. ಆದರೆ ಯೇಸುವಿನ ಪೂರ್ವಜರು ಬಾಗಿಲು ಮುಚ್ಚಿದ್ದರಿಂದಾಗಿ ಈ ದೇಗುಲ ಸ್ತಬ್ಧವಾಗಿತ್ತು. ಈ ದೇಗುಲ 8 ಕೊಠಡಿಗಳನ್ನು ಹೊಂದಿದೆ. ಇದರಲ್ಲಿ ಬಲಿಪೀಠ, ಪವಿತ್ರ ಕಲ್ಲು, ಆಲಿವ್ ತೈಲ ಹಾಗೂ ಇನ್ನಿತರ ವಸ್ತುಗಳು ಪತ್ತೆಯಾಗಿವೆ. ಯೇಸುವಿನ ಪೂರ್ವಜರಲ್ಲಿ ಒಬ್ಬನಾದ ಹಿಜ್ಕಿ ವಿಗ್ರಹಾರಾಧನೆಯ ಪೂಜಾ ಸ್ಥಳವನ್ನು ಧ್ವಂಸ ಮಾಡಿದನೆಂಬ ಪ್ರತೀತಿಯೂ ಇದೆ. ಇಸ್ರೇಲ್ IAA ಉತ್ಖನನ ನಿರ್ದೇಶಕ ಎಲಿ ಶುಕ್ರೋನ್ ಪ್ರಕಾರ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲೇ ರಾಜ ಹಿಜ್ಕಿಯ ಈ ದೇಗುಲವನ್ನು ಮುಚ್ಚಿದ್ದ. ಈ ವಿಚಾರ ಬೈಬಲ್ನಲ್ಲೂ ಉಲ್ಲೇಖವಾಗಿರುವುದಾಗಿ ತಿಳಿದು ಬಂದಿದೆ. ಈ ದೇಗುಲದ ಬಾಗಿಲು ತೆರೆಯಬೇಕೆಂಬ ಬೇಡಿಕೆ 100 ವರ್ಷಗಳಿಂದಲೂ ಇತ್ತು. ಆದರೆ ಭಾವನಾತ್ಮಕ ವಿಚಾರವಾದ್ದರಿಂದ ಸರ್ಕಾರಗಳು ಈ ಬೇಡಿಕೆಗೆ ಕಿವಿಗೊಟ್ಟಿರಲಿಲ್ಲ. ಇದೀಗ ದೇಗುಲದ ಬಾಗಿಲು ತೆರೆದಿರುವುದರಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.